ಇಲ್ಲ ಆ ಟ್ರಕ್ಕಿಗಿಂತ ಚೆನ್ನಾಗಿದೆಯಲ್ಲ ಬ್ರೋ. ಸೊ ಬೆಳಿಗ್ಗೆ ಒಂದು 5:15 ಈಗ ಟೈಮ್ ಎಕ್ಸಾಕ್ಟ್ ಅನಿಸುತ್ತೆ. ಸೊ ಈ ರೇಂಜಿಗಿದೆ ವ್ಯೂ. ಸೊ ನೋಡೋಣ, ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಬೇಕು. ನಟ್ರಿ ಹೋಗೋಣ. ಗಾಡ್ ಸೇವ್ ಮೀ. ಬಸ್ ಏನಂದರೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನೋಡುವ ಎಷ್ಟು ಗಂಟೆಗೆ ಏನು ಮಾಡ್ತೀರಿ ಅಂತ. ನೋಡುವ, ಸನ್ರೈಸ್ ಆಗ್ತಾ ಇದೆ. ಇನ್ನೂ ಅರ್ಧನೂ ಹತ್ತಿಲ್ಲ ಅನಿಸುತ್ತೆ. ಆಲ್ರೆಡಿ ಸೂಪ್ ಇಳ್ದೋಗೈತೆ. ಸಿಸ್ಟಮ್ ಮುಂದೆ ಕುತ್ಕೊಂಡು ಕೆಲಸ ಮಾಡಿ ಟ್ರೆಕ್ಕಿಂಗ್ ಮಾಡಬೇಕು ಅಂದ್ರೆ ಆಯ್ತಿಲ್ಲ ಗುರು. ನಾನು ಬೇರೆ ನೇತ್ರಾವತಿಗೆ ಒಬ್ಬೊಬ್ಬನೇ ಪ್ಲೇನ್ ಮಾಡಿದೆ. ಇದು ಬತ್ತೆ ಹತ್ತಿಲ್ಲ ಅಷ್ಟಲ್ಲೇ ಅರ್ಧ ಊರು ಬಾಗ್ಲಾಗ್ಬಿಡುತ್ತೆ ಅನಿಸುತ್ತೆ. ಇವಾಗಂತೆ ನಾನು ಚಿಕ್ಕ ಹುಡುಗ ಇರ್ಬೇಕಾದ್ರೆ ಸಿಕ್ಬಿಟ್ಟಿತ್ತಿಲ್ಲಿ. ಸೊ ಹಾಗೆ ಬಂದಾಗ ಒಂದ್ಸತಿ ಟ್ರೈ ಮಾಡಿ, ಸಿಕ್ಬೋದು ಮೇ ಬಿ. ಓಕೆ, ತಲೆಗಿಲ್ಲೇ ಹೊಡ್ಕೊಂಡು ಇಟ್ಕೊಂಡ್ಬಿಟ್ರೆ ವಜ್ಜಾ ಇರುತ್ತೆ. ಅಯ್ಯಪ್ಪ, ದೇವಸ್ಥಾನ ಹಿಂದೆಗಡೆ ಇದು, ಹೊಡ್ಕೊಳ್ತಿರ್ತಾ ಹಿಂದೆಗಡೆ. ಸೊ ಇಲ್ಲಿಗೆ ಅಫಿಷಿಯಲಿ ಅರ್ಧ ಅನ್ನೋ ಥರ, ಇನ್ನೂ ಅರ್ಧ ಟ್ರಕ್ ಬಾಕಿ ಇದೆ. ಓಕೆ, ನೋಡೋಣ. ಅದು ಇಲ್ಲಿಂದ ಸ್ವಲ್ಪ ಟ್ರಕ್ಕು ಕಷ್ಟ ಆಗಿ ಸ್ಟಾರ್ಟ್ ಆಗುತ್ತೆ ಮೇ ಬಿ. ಬೇಕು ಇವು ಬೇರೆ ಹೋಗ್ತಾ ಐತೆ. ನನ್ನ ಕಾಲತ್ತು ನಡೆಯೋಕ್ಕಾಗ್ತಿಲ್ಲ. ಇಲ್ಲಿ ಪ್ರೇಮ ಮತ್ತು ನಂದೀಶ್ ಹತ್ರ ತಗ್ಲಾಕೊಂಬಿಟ್ಟಿದ್ದೀನಿ ನಾನು. ಸೊ ಯಾರನ್ನ ಇದ್ದರೆ ಟ್ಯಾಗ್ ಮಾಡಿ. ಬಾಯ್. ಅಫಿಷಿಯಲಿ ಅರ್ಧ ಗಂಟೆ ಹೊಡಿಯೋಕೆ ಬಂದಂಗೆ ಆಯಿತು. ಸೊ ತುಂಬ ನಾಯ್ಸ್ ಇದೆ. ನಾನು ಮಾತಾಡ್ತಿರೋದೇನು ಕೇಳಿಸ್ತಾ ಇಲ್ಲ. ಪೀಕಲ್ಲಿ ಹಿಮ ಗಾಳಿ ತುಂಬ ಇತ್ತು. ಸೊ ನಾನು ವ್ಯೂ ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಮಾತಾಡೋಕ್ಕೆ ಆಗಿಲ್ಲ, ಬ್ಲಾಗು ಮಾಡೋಕ್ಕಾಗಿಲ್ಲ. ಸೊ ಏನು ಅಂತಂದರೆ ನಾನು 5:30ಗೆ ಸ್ಟಾರ್ಟ್ ಮಾಡಿದೆ. ಅರೌಂಡ್ 7 o'clockಗೆ ಪೀಕಿಗೆ ರೀಚ್ ಆಗಿದ್ದೀನಿ, ಶಿವಗಂಗೆ ಪೀಕಿಗೆ. ಸೊ ಇದನ್ನು ದಕ್ಷಿಣ ಕಾಶಿ ಅಂತಲೂ ಕರೀತಾರೆ ಟೆಂಪಲ್ನ. ಸೊ ಇದು ಆ್ಯಕ್ಚುಲಿ ಒಂದು ಟೆಂಪಲ್ಲು. ನಿಮಗೆ ಬೆಟ್ಟ ಹತ್ತಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಯಾವುದೇ ರೀತಿ ಎಂಟ್ರೆನ್ಸ್ ಫೀ ಆಗಲಿ ಬೇರೆ ಥರದ ಯಾವುದೇ ಫೀಸ್ಗಳು ಇರೋದಿಲ್ಲ ನಿಮಗೆ ಟ್ರೆಕ್ ಮಾಡೋದಕ್ಕೆ. ಸೊ ನಿಮ್ಗೆ ಏನೊಂದು ಚಾರ್ಜಸ್ ಆಗುತ್ತೆ ಅಂದರೆ 20 rupees ಲೈಕ್ ಪಾರ್ಕಿಂಗ್ ಚಾರ್ಜಸ್ ಅನ್ನೋದೊಂದು ಆಗುತ್ತೆ. ಸೊ ನೀವು ಅದನ್ನು ಪೇ ಮಾಡಿಬಿಟ್ಟು ನೀವು ಟ್ರಕ್ನ ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ 5:30ಗೆ ಅರೌಂಡ್ 6 to 7 o'clock ಬರ್ತೀರಾ. ವ್ಯೂನೆಲ್ಲ ಎಂಜಾಯ್ ಮಾಡಿಕೊಂಡು ಆರಾಮಾಗಿ ಒಂದು 8 to 9 o'clock ಕೆಳಗಡೆ ಬರ್ತೀರಾ. ದೇವಸ್ಥಾನನೂ ಓಪನ್ ಆಗಿರುತ್ತೆ. ದೇವ್ರ ದರ್ಶನ ಮಾಡ್ಕೊಂಡು ಆರಾಮಾಗೆ ನೀವು ರಿಟರ್ನ್ ಬ್ಯಾಕ್ ಟು ಬ್ಯಾಂಗ್ಳೂರು ಅನ್ನೋ ಥರ ಬರ್ಬೋದು. ಸೊ ಇದೇನಂತಂದರೆ ಬ್ಯಾಂಗ್ಳೂರಿಂದ 70 to 80 kilometers ಇದೆ. ನಿಮ್ಗೆ ಗೊತ್ತಿರೋಂಗೇನೆ, ಯಾರು ಬಂದಿದ್ದೀರಾ ಅವ್ರಿಗೆ, ಇಲ್ಲ ಗೊತ್ತಿಲ್ದಿರೋರಿಗೆ 70 to 80 kilometers ಇದೆ. ಆರಾಮಾಗಿ ಬರ್ಬೋದು, ಬೈಕಲ್ಲೇ ಬರ್ಬೋದು. ಸೊ ನನ್ನ ಸಜೆಷನ್ ಏನು ಅಂತಂದರೆ ಬಿಫೋರ್ 5:30 ಅರೌಂಡ್ 5:30 ನೀವು ಬೇಸ್ ಪಾಯಿಂಟಿಗೆ ಬಂದರೆ ಸೊ ನೀವು ಆರಾಮಾಗಿ ಟ್ರಕ್ನ ಮಾಡಿ ವ್ಯೂನ ಎಂಜಾಯ್ ಮಾಡಿ ಹೋಗ್ಬೋದು. ಅದಾದಮೇಲೆ ಬಂದರೆ ವ್ಯೂ ಇರಲ್ಲ. ಸೊ ಇನ್ನೇನಿಲ್ಲ, ಬೆಟ್ಟ ಹತ್ಬೋದು. ಸೊ ಚೆನ್ನಾಗಿರುತ್ತೆ. ಇದು ವೀಕೆಂಡ್ಸಲ್ಲಿ ಮಾತ್ರ 5:30ಗೆ ಓಪನ್ ಆಗಿರುತ್ತೆ. ವೀಕ್ ಡೇಸಲ್ಲಿ ಯಾವುದೇ ಕಾರಣಕ್ಕೂ 5:30ಗೆ ಓಪನ್ ಆಗಲ್ಲ. ಅರೌಂಡ್ 6 to 7 o'clock ಆಗುತ್ತೆ ಓಪನ್ ಮಾಡೋದಕ್ಕೆ. ಸೊ ಇನ್ ಕೇಸ್ ಏನೋ ಪ್ಲ್ಯಾನ್ ಮಾಡಿದ್ರೆ ನೀಟಾಗಿ ನೋಡ್ಕೊಂಡು ಮಾಡಿ. ಸೊ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಸೊ ಟ್ರಕ್ ಮುಗಿಸ್ಕೊಂಡು ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ. ನೋಡೋಣ, ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ ವಿಡಿಯೋ ಬರುತ್ತೆ, ಟ್ರಾವೆಲಿಂಗ್ ಸೋಲೋ ಥರ. ಸೊ ಇದಕ್ಕೆ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು, ಬಾಯ್.